ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ನಾವಂತೂ ಮಾತಿನ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಅದು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಮಾತು ಸಂವಹನ ಕೌಶಲ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತೇವೆ. ಕಾರಣ ಏನಂದರೆ ಆಫ್ಲೈನ್ ಕ್ಲಾಸಸ್ನ ಕಮ್ಯುನಿಕೇಷನ್ಸ್ ಸ್ಕಿಲ್ಸ್ ಮೇಲೆ ಹೆಚ್ಚು ಮಾಡ್ತೇವೆ. ಓಕೆ, ನೀವು ಪ್ಲೇಲಿಸ್ಟ್ ಎಲ್ಲ ಗಮನಿಸಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಮಾತಿಗೆ ಸಂಬಂಧಪಟ್ಟ ಅನೇಕ ವಿಷಯಗಳು ನಿಮಗೆ ಉಚಿತವಾಗಿ ಜ್ಞಾನ ಸಿಗ್ತದೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಆಮ್, ಮಾತು ಬಲ್ಲವ ಮಾಣಿಕ್ಯ ತಂದ. ಮಾಣಿಕ್ಯ ಅಂದರೆ ಬೆಲೆ ಬಾಳುವಂಥದ್ದು. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಮಾತಾಡಿದ್ರೆ ನಿಮಗೂ ಬೆಲೆ ಜಾಸ್ತಿ, ನಿಮ್ಮ ಮಾತಿಗೂ ಬೆಲೆ ಜಾಸ್ತಿ, ಮಾತಿಗೆ ಬೆಲೆನೂ ಕೊಡ್ತಾರೆ. ಓಕೆ, ನಮ್ಮಂಥವರೆಲ್ಲ ಇಷ್ಟೊತ್ತು ಮಾತಾಡಿದ್ರೆ ಇಷ್ಟು ದುಡ್ಡು ಅಂತ ಅದನ್ನೇ ವೃತ್ತಿನೂ ಮಾಡ್ಕೊಂಡಿದ್ದೀವಿ. ಕರೆಕ್ಟಾ? ಮಾತರಿಯದವ ಜಗಳ ತಂದ. ಮಾತು ಬರದೇ ಇರೋನು ಏನು ಮಾಡ್ತಾನೆ ಅಂದರೆ ಸಣ್ಣ ಸಣ್ಣ ಪುಟ್ಟದ್ದಕ್ಕೂ ಕಿರಿಕ್ ಮಾಡ್ಕೊಂಡು ಜಗಳ ಆಡ್ತಾರೆ, ಲೈಫ್ ಬರ್ಬಾದ್ ಮಾಡ್ಕೋತಾರೆ. ಅದಾಗಬಾರದು ಅನ್ನೋದು ಉದ್ದೇಶ. ಈಗ ಈ ವಿಚಾರದ ಬಗ್ಗೆನೇ ಮಾತಾಡೋದಕ್ಕೆ ನಾನು ವಿಕಾಸ್ ಅವ್ರಿಗೆ ನಿರೂಪಣೆ ಮಾಡ್ರಿ, ನಿಮ್ಮ ಅನಿಸಿಕೆನೂ ಹೇಳಿಬಿಟ್ಟು ಉಳಿದವರು ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಇದ್ದಾರೆ, ಅವ್ರಗಳ ಜೊತೆನೂ ಕೂಡ ನೀವೆಲ್ಲ ಇಂಟ್ರ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೇನೆ. ಲೆಟಸ್ ಇನ್ವೈಟ್ ವಿಕಾಸ್. ನಮಸ್ಕಾರಗಳು ಸರ್. ಎಸ್ ಸರ್. ನಮಸ್ಕಾರ. ಹ್ಮ್. ನಮಸ್ಕಾರಗಳು ಸರ್. ಸ್ನೇಹಿತರೆ ಹಾಗೂ ವೀಕ್ಷಕರೇ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಮಾರ್ಗದರ್ಶನದ ತರಗತಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇವತ್ತು ತುಂಬಾ ಉತ್ಸಾಹಕ್ಕಾಗಿದ್ದಾರೆ. ಯಾಕೆಂದ್ರೆ ಆ ರೀತಿಯಾದ ಒಂದು ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ ಅನ್ನೋ ಒಂದು ಮಾತನ್ನ ಯಾವ ರೀತಿ ನಮ್ಮ ಸ್ನೇಹಿತರುಗಳು ಮಾತಾಡ್ತಾರೆ ಅಂತ, ಏಕೆಂದ್ರೆ ಅದು ಒಂದು ವೇದ ಸುಳ್ಳಾದರೆ ಗಾದೆ ಸುಳ್ಳಾಗದು ಅಂತೇಳಿ ಆ ರೀತಿಯಾದ ಒಂದು ವಾಕ್ಯವನ್ನ ಯಾರಿಗೆ, ಎಲ್ಲಿಗೆ, ಯಾವಾಗ, ಎಷ್ಟು ಮಾತಾಡಬೇಕು ಅನ್ನೋದ ಒಂದು ಕಲೆ ಗೊತ್ತಿದ್ರೆ ಆ ಕಲೆನ ಮುಖಾಂತರ ಮಾತನ್ನ ಹೇಗೆ ವೇದಿಕೆಯಲ್ಲಿ ಅವರನ್ನ ಮಾಣಿಕ್ಯ ಬರೋ ರೀತಿಯಲ್ಲಿ ವೇದಿಕೆ ಮುಂಭಾಗದವರಿಗೆ ಮಾಣಿಕ್ಯ ಕೊಡ್ತಾರೆ ಅಂತ ಹೇಳಿ ನಮ್ಮ ಸ್ನೇಹಿತರು ಯಾವ ರೀತಿ ಮಾತಾಡ್ತಾರೆ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ರಾಜೇಂದ್ರ ಅವರು ಇದ್ದಾರೆ, ನಮ್ಮ ಸ್ನೇಹಿತರು. ಅವ್ರು ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ನಮಸ್ತೆ ರಾಜೇಂದ್ರ ಅವ್ರಿಗೆ. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ಯಾಕೆ ನಾವು ಈ ಕೋರ್ಸ್ ಜಾಯ್ನ್ ಆಗಿರೋದೇ ಮಾತನಾಡೋದಕ್ಕೆ, ಮಾತಲ್ಲಿರುವ ಶಕ್ತಿಯನ್ನು ಅರಿಯೋದಕ್ಕೋಸ್ಕರ. ಸೊ ಹೇಗೆ ಮಾತು ಬಲ್ಲವನು ಮಾಣಿಕ್ಯ ತರ್ತಾನೆ ಮತ್ತು ಮಾತು ಅರಿಯದವನು ಜಗಳ ತರ್ತಾನೆ, ಇದು ತುಂಬಾ ಅರ್ಥವಾದ ಗಾದೆ. ಸೊ ಮಾಣಿಕ್ಯ ಅಂದ್ರೆ ಸರ್ ಆಲ್ರೆಡಿ ಹೇಳಿದ್ರು, ಅಮೂಲ್ಯವಾದ ರತ್ನ ಇದ್ದಂಗೆ. ಹೇಗೆ ಮಾಣಿಕ್ಯವನ್ನು ಯಾವ ಸಮಯದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಗೊತ್ತಿರೋದಿಲ್ಲ, ಅದೇ ರೀತಿ ನಾವು ಮಾತನಾಡುವ ಪ್ರತಿಯೊಂದು ಪದಗಳನ್ನು ಅಮೂಲ್ಯವಾಗಿರೋದಂತೆ. ಸೊ ಅದನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಯಾವಾಗ ಏನ್ ಮಾತಾಡಬೇಕು, ಯಾವಾಗ ಏನ್ ಮಾತಾಡಬಾರ್ದು ತಿಳ್ಕೊಂಡು ಮಾತಾಡಬೇಕು. ನಮ್ಮಲ್ಲಿ ಯಾವಾಗಲೂ ಜಗಳ, ಕಲಹ, ವೈಮನಸ್ಯ ಕಾರಣವಾಗುವುದೇ ಮಾತಿನಿಂದ. ಸೊ ದೇವರು ನಮ್ಗೆ ಕೊಟ್ಟಿರೋದು ಅದ್ಭುತವಾದ ವರ ಎಂದರೆ ಮಾತನಾಡುವ ಶಕ್ತಿ. ಈ ಮಾತನಾಡುವ ಶಕ್ತಿ ಬೇರೆ ಯಾವುದೇ ಪ್ರಾಣಿಗಳಲ್ಲಿ ಈ ಭೂಮಿಯಲ್ಲಿ ಇಲ್ಲ. ಸೊ ನಮ್ಮ ಮನಸ್ಸಿನ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕೋಸ್ಕರ ಮಾತಿನ ಮೂಲಕ ಮಾಡಬಹುದು. ಸೊ ಅದೇ ರೀತಿ ನಾವು ಮಾತನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಪ್ರೀತಿ, ಗೌರವ, ಜ್ಞಾನ, ಸ್ನೇಹವನ್ನು ಹಂಚಿಕೊಳ್ಬಹುದು. ಒಂದು ಸಿಹಿ ಮಾತು ಒಡೆದ ಮನಸ್ಸನ್ನು ಕೂಡಿಸ್ಬೋದು, ಒಂದು ಕಠಿಣ ಮಾತು ಗಟ್ಟಿಯಾದ ಸಂಬಂಧವನ್ನು ಮುರಿಯುತ್ತದೆ. ಸೊ ಹೇಗೆ ನಮ್ಮ ಹಿರಿಯರು ಹೇಳ್ತಾರೆ, ಯಾವಾಗ್ಲೂ ಮಾತು ಬಳ್ಳಿ, ಮೌನ ಬಂಗಾರ ಅಂತ. ಸೊ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಆಗುವ ಘಟನೆಗಳ ಸಮಸ್ಯೆಗಳು ಸುಮಾರು 90 ಭಾಗ ಬರೀ ಮಾತಿನಿಂದನೇ ಉಂಟಾಗ್ತದೆ. ಸೊ ಅದಕ್ಕೋಸ್ಕರ ಮಾತನ್ನು ಹೇಗೆ ಮಾತಾಡಬೇಕು, ಹೇಗೆ ಎಲ್ಲಿ ಏನ್ ಮಾತಾಡಬೇಕು, ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಬೇಜವಾಬ್ದಾರಿಯಿಂದ ಮಾತನಾಡಿದ್ರೆ ನಮಗೆ ಅದರಿಂದ ನಷ್ಟನೇ ಆಗೋದು. ಸೊ ಹೇಗೆ ಈಗ ಕೃಷ್ಣನು ಮತ್ತೆ ಡಿ ವಿ ಗುಂಡಪ್ಪ ಅವರು ಹೇಳ್ದಂಗೆ, ಮಾತನಾಡುವ ಮುನ್ನ ಮಾತಿನ ಫಲಿತಾಂಶವನ್ನು ಯೋಚಿಸ್ಬೇಕು, ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಮಾತು ಹೊರಟಾದ್ಮೇಲೆ ಅದನ್ನ ವಾಪಸ್ ತಗೊಳ್ಳಲ್ಲ. ಹೆಂಗೆ ಬಾಣವು ಬಿಲ್ಲಿನಿಂದ ಆಚೆ ಹೋದ ತಕ್ಷಣ ಅದನ್ನ ವಾಪಸ್ ತರಕ್ಕಾಗಲ್ಲ, ಅದೇ ರೀತಿ ನಮ್ಮ ಮಾತು ಅಷ್ಟೇ. ಸೊ ಇದರಲ್ಲಿ ನಮ್ಗೆ ಇತಿಹಾಸದಲ್ಲಿ ಉತ್ತಮ ಉದಾಹರಣೆಗಳಿದೆ. ಮಹಾತ್ಮ ಗಾಂಧಿಯವರು ಹೇಗೆ ಅಹಿಂಸಾ ಸಂದೇಶವನ್ನು ಬರೀ ಮಾತಿನ ಮೂಲಕನೇ ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ರು. ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಚಿಕಾಗೋದಲ್ಲಿ ಭಾಷಣ ಮಾಡಿ ಎಲ್ಲರ ಜನರನ್ನು ಪ್ರೇರೇಪಿಸಿ, ಎಲ್ಲರನ್ನೂ ಉದ್ವೇಗ ಮಾಡಿ ಎಲ್ಲರಿಗೂ ಒಂದು ದಾರಿಯನ್ನು ತಂದುಕೊಟ್ರು. ಸೊ ಈ ತರ ಸುಮಾರು ಉದಾಹರಣೆಗಳಿದೆ. ಅದಕ್ಕೋಸ್ಕರ ನಾವು ಮಾತನ್ನು ಸರಿಯಾಗಿ ಮಾತನಾಡಬೇಕು. ಸೊ ಮೊದಲು ನಾವು 3 ಪ್ರಶ್ನೆಗಳು ಕೇಳ್ಕೋಬೇಕಾಗಿದೆ. ನಾವು ಹೇಳಿರೋ ಸತ್ಯವೇ? ಯಾವಾಗಲೂ ಸತ್ಯದಲ್ಲಿದ್ದಾಗ ನಾವು ಅದನ್ನ ಎಲ್ಲರೂ ನಂಬ್ತಾರೆ, ಮತ್ತೆ ನಾವೇ ಅದಕ್ಕೆ ಸಜೆಷನ್ ಅಥವಾ ರೀಸನ್ ಕೊಡಕ್ ಬೇಕಾಗಿಲ್ಲ.
ಆ ಮಾತು ಯಾವಾಗ ಬೇಕಾಗಿದೆಯೋ ಬೇಕಾಗಿಲ್ವೋ, ಮತ್ತೆ ಈ ಮಾತಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಮಾತಾಡಿದ್ರೆ ನಮ್ಮ ಮಾತು ಉತ್ತಮವಾಗಿ ಬರ್ತದೆ ಅಂತ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಖಂಡಿತವಾಗಿಯೂ ಈ ನಮ್ಮ ಹಿರಿಯ ವ್ಯಕ್ತಿಗಳು ಹಾಗೂ ಗಣ್ಯ ವ್ಯಕ್ತಿಗಳದು ಸಮಾಜದಲ್ಲಿ ಅವರ ಮಾತುಗಳು ಅವ್ರ ಮಾತುಗಳನ್ನ ನಾವು ಅನುಸರಿಸಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೇನೆ ನಮ್ಮ ಸ್ನೇಹಿತರಾಗಿದ್ದಾರೆ ಸಿದ್ದಣ್ಣ ಅಂಗಡಿಗೇರಿ ಅವರು ಬೆಳಗಾವಿಯಿಂದ ಮಾತಾಡ್ತಾರೆ. ನಮಸ್ತೆ ಸಿದ್ದಣ್ಣ ಅಂಗಡಿಗೇರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಿದ್ದಣ್ಣ ಅಂಗಡಿಗೇರಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರ ಮಾತುಗಳು ನಾಲಿಗೆಯ ಮುಖಾಂತರ ಯಾವ ರೀತಿ ಬರುತ್ತದೆ, ಮಿತವಾಗಿ ಮಾತಾಡಬೇಕು ಅಂತೇಳಿ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಮಾತುಗಳನ್ನು ಸ್ಮರಿಸುತ್ತಾ ತುಂಬಾ ಚೆನ್ನಾಗಿ ಹೇಳಿದರು. ಹಾಗೇನೆ ಮುಂದಿನ ನಮ್ಮ ತರಗತಿನಲ್ಲಿ ಪಾಂಡುರಂಗ ಸರ್ ಇದ್ದಾರೆ. ನಮಸ್ತೆ, ಮಾತಾಡಿ ಸರ್. ನಮಸ್ಕಾರ ಸರ್. ಸರ್, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಅರಿದವ ಜಗಳ ತಂದ, ಇದು ಒಂದು ಅರ್ಥಪೂರ್ಣವಾದ ಗಾದೆ ಸರ್. ಇದು ನಮ್ಮ ಜೀವನದ ಮನಸ್ಸು ಮತ್ತು ಸಂಬಂಧಗಳನ್ನ ಗಟ್ಟಿತನ ಮತ್ತು ಸಮಾಜದ ಶಾಂತಿ ಮೂಲ ಮಂತ್ರವಾಗಿದೆ ಸರ್. ಇದು ಮಾತಿನ ಮಹತ್ವ ಏನಂದ್ರೆ ಸರ್, ಮನುಷ್ಯನಿಗೆ ದೇವರು ನೀಡುವ ಅಪರೂಪದ ಒಂದು ವರ ಸರ್. ಮಾತಿನಿಂದ ನಾವು ಹೃದಯಗಳನ್ನು ಗೆಲ್ಲಬಹುದು, ಮಾತಿನ ಹೃದಯಗಳನ್ನು ನೋಯಿಸಬಹುದು ಸರ್. ಆಮೇಲೆ ಕತ್ತಿಯಿಂದ ಉಂಟಾಗುವ ಗಾಯ ಗುಣವಾಗಬಹುದು, ಆದ್ರೆ ಮಾತಿನಿಂದ ಮಾತಾಡದಂತ ಗಾಯ ಅದು ಬಹಳ ಕಾಲ ಹಂಗ ಉಳಿದೆ ಸರ್. ಅದು ಮನಸ್ಸಿನಾಗ ಕೊರಿತೈತೆ ಸರ್. ಅದಕ್ಕೆ ಮಾತೇ ಮಂತ್ರ ಮಾತೇ ತಂತ್ರ ಅಂತ ಹೇಳಿ ಹಿರಿಯರು ಹೇಳಿದಾರ ಸರ್. ಒಳ್ಳೆ ಮಾತು ಮನುಷ್ಯನ ಎತ್ತರಕ್ಕೆ ಕೊಂಡೊಯ್ತೈತಿ ಸರ್. ಕೆಟ್ಟ ಮಾತು ಅವನನ್ನು ಪತನದತ್ತ ಕೊಂಡೊಯ್ತೈತಿ. ಅಂದ್ರ ಮಾತು ಬಲ್ಲವ ಮಾಣಿಕ್ಯ ಅಂದ್ರೆ ಏನಂದ್ರ ಸರ್, ಮಾಣಿಕ್ಯ ಅಂದ್ರೆ ಅಮೂಲ್ಯ ರತ್ನ. ಮಾತಿನ ಮೌಲ್ಯವನ್ನು ಅರಿತ ವ್ಯಕ್ತಿ ಎಲ್ಲೆಡೆ ಗೌರವ, ಸ್ನೇಹ, ವಿಶ್ವಾಸ, ಯಶಸ್ಸುಗಳನ್ನು ಗಳಿಸ್ತಾನ ಸರ್. ಅವ್ ಮಾತಾಡುವಾಗ ಅವನ ರೀತಿ ಜನರ ಮನಸ್ಸನ್ನು ಗೆಲ್ಲುತ್ತೆ ಸರ್. ಅದೇ ರೀತಿ ಒಬ್ಬ ಅಧಿಕಾರಿ ಜನರ ಮನಸ್ಸುಗಳನ್ನ ಸೌಮ್ಯವಾಗಿ ಆಲಿಸಿದ್ರೆ ಸರ್, ಆ ಜನರ ಪ್ರೀತಿ ಗಳಿಸ್ತಾನ. ಒಬ್ಬ ಶಿಕ್ಷಕ ಅವ್ರ ಸ್ಟೂಡೆಂಟ್ಗಳು ಚೆನ್ನಾಗಿ ಪಾಠ ಹೇಳಿದಂದ್ರೆ ಒಳ್ಳೆ ಗುಣಗಳನ್ನು ಅವ್ರ ಮನಸ್ಸು ಅವ್ರ ಜೀವನದೊಳಗೆ ರೂಪಿಸ್ಕೊಂತಾರ. ಅವ್ರ ಪಾಠ ಮಾಡಿದಂತ ಒಳ್ಳೆ ಆದರ್ಶ ಮಾತುಗಳು ಸರ್ ಜೀವನದೊಳಗೆ ಅವರು ಹೃದಯ ಸ್ಥಾನ ಗಳಿಸ್ತಾರ ಸರ್. ಒಬ್ಬ ನಾಯಕನು ಆದ್ರೂ ವಿನಯದಿಂದ ಮಾತಾಡಿದಂದ್ರೆ ಸರ್, ಅವ್ನ ಮಾತಿನ ಸಂದರ್ಭ ಮತ್ತು ಅವ್ನು ಮಾತಾಡಿದ ಸಮಸ್ಯೆಗಳು ಅವೆಲ್ಲ ಏನಿರ್ತಾವಲ್ಲ ಕುಟುಂಬದೊಳಗ, ಅದು ಅವ್ರಿಗೆಲ್ಲ ಬಹಳ ನಾಯಕ ಮಾಡಿದ ಎಷ್ಟೋ ಅವ್ರ ಒಂದು ಇಲೆಕ್ಷನ್ ಗೆಲ್ಲಾಕ ಸರ್. ಒಂದು ಇದ್ರೊಳಗ ನಾಯಕ ಆಗಿ ಒಂದು ಪರಿಣಾಮ ಬೀಳುತ್ತೆ ಸರ್. ಆಮೇಲೆ ಮಾತು ಅರಿದ ಜಗಳ ತಂದ ಅಂದ್ರೆ ಸರ್, ಮಾತಿನ ಸಮಯ ಸಂದರ್ಭ ಮಿತಿಯನ್ನು ಅರಿಯದೆ ಮಾತಾಡೋ ಸಮಸ್ಯೆಗಳು ಉಂಟಾಗ್ತಾವ ಸರ್. ಕುಟುಂಬದಲ್ಲಿ ಕಲಹ ಉಂಟಾಗ್ತದೆ, ಸಮಾಜದೊಳಗೆ ಮತ್ತು ರಾಜಕೀಯದೊಳಗು ಜಗಳ ಒಳ ಜಗಳಗಳು ಚಾಲು ಆಗ್ತಾವ ಸರ್. ಅದಕ್ಕೆ ಕೋಪದೊಳಗೆ ಆಡಿದ ಮಾತು ಒಂದು ವರ್ಷ ಸ್ನೇಹವನ್ನು ಕೆಡಿಸ್ಬೋದು ಸರ್. ಅಹಂಕಾರದ ಆಡಿದ ಮಾತು ಸಂಬಂಧಗಳು ಮುರಿದೆ ಸರ್. ಅದಕ್ಕೆ ಒಂದು ಕುಟುಂಬ ಸುಖವಾಗಿರಲು ಮತ್ತು ಪರಸ್ಪರ ಗೌರವತಾಯ ಮಾತುಗಳು ಅಗತ್ಯ ಸರ್. ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ಮನೆ ಸ್ವರ್ಗವಾಗ್ತದೆ ಸರ್. ಇಲ್ಲದ ಅದ ಕಟುವಾದ ಮಾತುಗಳು ಅಶಾಂತಿಯನ್ನು ತರುತ್ತವೆ ಮತ್ತು ಕುಟುಂಬದ ನೆಮ್ಮದಿನೇ ಇರಂಗಿಲ್ಲ ಸರ್. ಅದಕ್ಕೆ ಅದೇ ರೀತಿ ಸಮಾಜದೊಳಗೆ ಸದ ಅನೇಕ ಸಮಸ್ಯೆಗಳು ಈ ಮಾತಿನ ಮೂಲಕನ ಪರಿಹರಿಸಬಹುದು ಸರ್. ಎಷ್ಟೋ ಜಗಳಗಳು ಮಾತಿನ ಮೂಲಕ ಪರಿಹಾರ ಆಗಿದ್ದು, ಸಂವಾದಗಳು ಆಗಿದ್ವು, ಅಷ್ಟೋ ಉದಾಹರಣೆಗಳು ಅದಾವ ಸರ್. ಇತಿಹಾಸದೊಳಗೆ ಹೇಳ್ಬೇಕಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸರ್, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರ. ಅದು ಎಷ್ಟೋ ಯುವಕರಿಗೆ ಅದನ್ನ ಯುವಕರ ಅವರು ಮನಸ್ಸಿನಾಗ ಅದು ಮೂಡಿ ಅವ್ರು ಎಷ್ಟೋ ಜನ ಯುವಕರು ಅದನ್ನ ತಮ್ಮ ಇದ್ರೊಳಗಾಗಿ ಸರ್ ಎಷ್ಟೋ ಮಂದಿ ಚೇಂಜ್ ಆಗ್ಯಾರ ಸರ್ ಅದಕ್ಕೆ ಮತ್ತ ಆಮೇಲೆ ಸರ್ ಇನ್ನೊಂದು ಮಾತಾಡೋದು ಮಾತು ಹೆಂಗಿರ್ಬೇಕಂದ್ರೆ, ಮೊದಲು ಯೋಚಿಸಿ ಮಾತಾಡ್ಬೇಕು ಸರ್. ಕೋಪದೊಳಗೆ ಮಾತಾಡಬಾರ್ದು. ಸತ್ಯವನ್ನು ಸೌಮ್ಯವಾಗಿ ಹೇಳ್ಬೇಕು ಸರ್. ಇತರ ಮಾತನ್ನು ಗಮನದಿಂದ ಆಲಿಸಬೇಕು. ಗೌರವ ಮತ್ತು ವಿನಯವನ್ನು ಕಾಪಾಡಿಕೊಳ್ಬೇಕು ಸರ್. ಮಾತಿನಿಂದ ಮನಸ್ಸುಗಳನ್ನು ಗೆಲ್ಲಬೇಕು ಸರ್. ಆದ್ರಿಂದ ನಾವೆಲ್ಲರೂ ಮಾತಿನಿಂದ ಮಾಣಿಕ್ಯಗಳನ್ನು ಗಳಿಸೋರಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ನನಗೆ ಮಾತುಗಳನ್ನು ಹೇಳಲು ನಮಗೆ ಕೊಟ್ಟಿದ್ದಕ್ಕೆ ನಮ್ಮ ಧನ್ಯವಾದಗಳು ಸರ್. ಧನ್ಯವಾದಗಳು. ಖಂಡಿತವಾಗಿಯೂ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಮಾತು ಹೇಗೆ ಪ್ರೀತಿಯ ಮುಖಾಂತರ, ಹಾಗೇನೆ ಸಂಬಂಧಗಳನ್ನು ಕುಟುಂಬದಲ್ಲಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಆ ಮಾತು ನಮ್ಮದು ಹೇಗಿರ್ಬೇಕು ಅಂತ ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೇನೆ ಮುಂದಿನ ನಮ್ಮ ಲಕ್ಷ್ಮೀಕಾಂತ್ ಅವರು ಇದ್ದಾರೆ ಕೋಲಾರದಿಂದ. ಅವರು ಯಾವ ರೀತಿಯ ಮಾತುಗಳ ಬಗ್ಗೆ ಮಾತಾಡ್ತಾರೆ ನೋಡೋಣ ಬನ್ನಿ. ನಮಸ್ತೆ ಲಕ್ಷ್ಮೀಕಾಂತ್. ನಮಸ್ತೆ ಸರ್. ಇವತ್ತಿನ ವಿಷಯ ಮಾತು ಬಲ್ಲವನು ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳ ತಂದ. ಈ ಪ್ರಸ್ತುತ ಗಾದೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂತ ಮಾತು. ಮಾತು ಬಲ್ಲವ ಸಮಾಜಕ್ಕೆ ಮೌಲ್ಯ ತರ್ತಾನೆ, ಮಾತೆ ಅರಿಯದವನು ಜಗಳ ತರುತ್ತಾನೆ. ಪ್ರಿಯ ವಾಕ್ಯ ಸಂತಸ ತರುತ್ತದೆ, ಅಪ್ರಿಯ ವಾಕ್ಯಗಳು ಜಗಳ ತರುತ್ತದೆ. ಮಾತು ಬಲ್ಲವ ಮಾಣಿಕ್ಯ ತಂದ
ಈ ಮಾತಿನ ಅರ್ಥ, ಮಾತಿನ ಮಹತ್ವ ತಿಳಿದವನು ಪ್ರಿಯವಾಗಿ ಆಡುವ ಮುಖಾಂತರ ಪದಗಳನ್ನು ಮುತ್ತಿನ ರೀತಿ ಆಡುತ್ತಾ ಸಮಾಜಕ್ಕೆ ಧನಾತ್ಮಕ ಬದಲಾವಣೆ ತರುತ್ತಾನೆ. ಮಾತರಿಯದವ ಜಗಳ ತಂದು ಅವನ ಅರಿವಿನನ್ನು ಅಪ್ರಿಯ ವಾಕ್ಯವನ್ನು ಆಡುವ ಮುಖಾಂತರ ಜಗಳ ತರ್ತಾನೆ, ಈ ವಿಷಯವನ್ನು ತರುತ್ತಾನೆ. ಅವನು ಮಾತು ಸಮಾಜದಲ್ಲಿ ಅಸಹನೀಯತೆ ಉಂಟಾಗುತ್ತದೆ. ಸಮಾಜದಲ್ಲಿ ಈ ಮಾತು ಬಲ್ಲವನು ಉತ್ತಮ ರೀತಿ ಜೀವನ ನಡೆಸುತ್ತಾನೆ. ಆದರೆ ಮಾತರಿಯದವ ಸ್ವಲ್ಪ ಜನರ ಪಾತ್ರದಲ್ಲಿ ಖಿನ್ನತ ಪರಿಸ್ಥಿತ ಅವನ ವ್ಯಕ್ತಪಡಿಸ್ತಾನೆ. ಈ ಎರಡು ಮಾತುಗಳನ್ನ ಹೇಳೋಕೆ ಅವಕಾಶ ನೀಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರಿ. ಯಾಕೆಂದ್ರೆ ಮಾತು ಬಾರದೇ ಇದ್ರೆ ಮಾತುಗಳು ಎಲ್ಲೆಲ್ಲಿ ಯಾವ ರೀತಿ ಯಾವ ಕ್ಷೇತ್ರದಲ್ಲಿ ನಾವು ತಪ್ಪು ದಾರಿಗೆ ಹೋಗ್ತೀವಿ ಅಂತ ಹೇಳ್ತಾ, ಹಾಗೇನೆ ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕೆಂದ್ರೆ ಜಗತ್ತಿನ ಅತಿ ದೊಡ್ಡ ಸಮಸ್ಯೆಗಳನ್ನ ಕೇವಲ ಪ್ರೀತಿಯ ಮಾತುಗಳಿಂದ ಬಗೆಹರಿಸಬಹುದು ಅಂತ ಹೇಳ್ತಾ ಬಸವಣ್ಣನವರು ಹೇಳಿದರೆ, ನಮಗೆ ನಮ್ಮ ಮಾತು ಮುತ್ತಿನ ಹಾರದಂತೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು ಅಂತ. ಹೇಗೆ ನಮ್ಮ ಮಾತುಗಳು ವೇದಿಕೆಯಲ್ಲಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲಿರ್ಬೋದು, ಯಾವುದೇ ವ್ಯಾಪಾರದಲ್ಲಿರ್ಬೋದು, ಎಲ್ಲೇ ನಾವು ಮಾತಾಡುವಾಗ ಅದು ಮಾತು ಪ್ರೀತಿಯಾಗಿ ಯಾವ ಸಂಬಂಧವಾಗಿ ಯಾವ ರೀತಿ ಮುಂದುವರಿತಿದೆ, ಅವನ ವ್ಯಕ್ತಿತ್ವವನ್ನ ಆ ವ್ಯಕ್ತಿಯ ಕಲೆ ಮುಖಾಂತರ ಅವನು ಮಾಣಿಕ್ಯ ಕೊಡ್ತಾನೆ ಅಂತ ಹೇಳೋ ಮುಖಾಂತರ ನಮಗೆ ಇವತ್ತು ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಯೂಟ್ಯೂಬ್ ಚಾನಲ್ ಮುಖಾಂತರ ನಮಗೆ ನಮ್ಮ ಸ್ನೇಹಿತರುಗಳಿಗೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ಪ್ರಾಕ್ಟೀಸ್ ಸೆಷನ್ನಲ್ಲಿ. ಖಂಡಿತವಾಗಿಯೂ ಈ ರೀತಿಯಾಗಿ ನೀವು ನಮ್ಮ ಸ್ನೇಹಿತರ ರೀತಿಯಾಗಿ ಮಾತಾಡಬೇಕು ಅಂತಂದ್ರೆ, ಮಾತುಗಾರಿಕೆಯ ವ್ಯಕ್ತಿತ್ವ ಕಲೆಯನ್ನ ವೃದ್ಧಿ ಮಾಡ್ಕೋಬೇಕು ಅಂತಂದ್ರೆ ದಯವಿಟ್ಟು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಇದರ ಅಭಿಪ್ರಾಯಗಳನ್ನ ನೀವು ಕಾಮೆಂಟ್ ಮಾಡೋ ಮುಖಾಂತರ ಶೇರ್ ಮಾಡೋ ಮುಖಾಂತರ ನಮಗೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.